ಇನ್ನು ನಟಿ ರಣ್ಯಾ ರಾವ್ ಚಿನ್ನದ ಅಂದ್ರೆ ಕಳ್ಳ ಸಾಗಾಣಿಕೆ ಪ್ರಕರಣ ಏನಿದೆ, ಇದರಲ್ಲಿ ಅವರ ತಂದೆಯನ್ನ ಅಮಾನತು ಮಾಡಲಾಗಿತ್ತು, ಅಂದ್ರೆ ಕಡ್ಡಾಯ ರಜೆಯಲ್ಲಿ ಇರಿಸಲಾಗಿತ್ತು. ಈಗ ಆ ರಜೆ ರದ್ದಾಗಿದೆ. ನಟಿ ರಣ್ಯಾ ರಾವ್ ಚಿನ್ನ ಕಳ್ಳ ಸಾಗಾಣಿಕೆ ಪ್ರಕರಣ ಏನಿದೆ, ಇದರಿಂದಾಗಿ ಕಡ್ಡಾಯ ರಜೆಯಲ್ಲಿದ್ರು ಐಪಿಎಸ್ ಅವರ ತಂದೆ ಅವರು ರಾಮಚಂದ್ರಪ್ಪ ಅವರು. ಈಗ ಅವರನ್ನ ಮರು ನೇಮಕ ಮಾಡಿಕೊಳ್ಳಲಾಗಿದೆ. ನಾಗರಿಕ ಹಕ್ಕುಗಳ ಜಾರಿ ನಿರ್ದೇಶನಾಲಯಕ್ಕೆ ನೇಮಕ ಮಾಡಲಾಗಿದೆ. ಇದು ಸಿಐಡಿ ಮಹಾನಿರ್ದೇಶಕ ಹುದ್ದೆಗೆ ಸಮಾನನಾದಂಥದ್ದು. 2024 ಮಾರ್ಚ್ ತಿಂಗಳಿಂದ ಕಡ್ಡಾಯ ರಜೆಯಲ್ಲಿದ್ರು ಇವರು. ಗೌರವ್ ಗುಪ್ತಾ ಸಮಿತಿ ಮುಂದೆ ವಿಚಾರಣೆ ಎದುರಿಸಿದ್ರು. ನಟಿ ರಣ್ಯಾ ರಾವ್ ಅವರ ತಂದೆ ಇವರು. ಚಿನ್ನ ಕಳ್ಳ ಸಾಗಾಣಿಕೆ ಪ್ರಕರಣದಲ್ಲಿ ರಣ್ಯಾ ರಾವ್ ಅವರು ಈಗಲೂ ಕೂಡ ಶಿಕ್ಷೆಯನ್ನು ಅನುಭವಿಸ್ತಿದ್ದಾರೆ. ಇನ್ನು ಅವರ ವಿಚಾರ ಏನು ಜಡ್ಜ್ಮೆಂಟ್ ಆಗಿಲ್ಲ, ಆದರೂ ವಿಚಾರಣೆ ನಡೀತಾ ಇದೆ. ಈ ಒಂದು ವಿಚಾರದಲ್ಲಿ ಮಗಳು ತಪ್ಪು ಮಾಡಿದ್ರಿಂದ ತಂದೆ ಅವರಿಗೆ ಒಂದು ಕಡ್ಡಾಯ ರಜೆಯನ್ನು ಘೋಷಣೆ ಮಾಡಿದ್ರು. ಈಗ ಅವರನ್ನ ಮರು ನೇಮಕ ಮಾಡಿಕೊಳ್ಳಲಾಗಿದೆ. ಎಸ್, ಮಗಳು ಮಾಡಿದ ತಪ್ಪಿಗೆ ತಂದೆಗೆ ಶಿಕ್ಷೆಯಾಗಿತ್ತು. ಅವರಿಗೆ ಒಂದು ಕಡ್ಡಾಯವಾದ ರಜೆಯನ್ನ ಘೋಷಿಸಿದ್ರು. ಈಗ ಅವರನ್ನ ಮತ್ತೆ ಮರು ನೇಮಕ ಮಾಡಿಕೊಳ್ಳಲಾಗಿದೆ. ಡಿಜಿಪಿ ಕೆ ರಾಮಚಂದ್ರ ರಾವ್ಗೆ ಸಿಕ್ತು ಬಡ್ತಿಯ ಗಿಫ್ಟ್. ನಾಗರಿಕ ಹಕ್ಕುಗಳ ಜಾರಿ ನಿರ್ದೇಶಾಲಯಕ್ಕೆ ನೇಮಕ ಆಗಿದ್ದಾರೆ. ಇದು ಸಿಐಡಿ ಮಹಾನಿರ್ದೇಶಕನ ಹುದ್ದೆಗಿಂತ ಮಹಾನಿರ್ದೇಶಕನ ಹುದ್ದೆಗೆ ಸಮಾನನಾಗಿದೆ ಈ ಒಂದು ಪೋಸ್ಟ್. 2024 ಮಾರ್ಚ್ ತಿಂಗಳಿಂದ ಕಡ್ಡಾಯ ರಜೆಯಲ್ಲಿದ್ರು. ಈಗ ಅವರು ಗೌರವ್ ಗುಪ್ತಾ ಸಮಿತಿ ಮುಂದೆ ವಿಚಾರಣೆ ಕೂಡ ಎದುರಿಸಿದ್ರು. ಇದೆಲ್ಲ ಆದ್ಮೇಲೆ ಈಗ ಅವರನ್ನ ಮತ್ತೆ ಮರು ನೇಮಕ ಮಾಡಿಕೊಳ್ಳಲಾಗಿದೆ. ಅವರಿಗೆ ಬಡ್ತಿಯ ಗಿಫ್ಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಎಸ್, ಮಗಳಾದಂತಹ ನಟಿ ರಣ್ಯಾ ರಾವ್ ಅವರು ಚಿನ್ನ ಕಳ್ಳ ಸಾಗಾಣಿಕೆ ಪ್ರಕರಣದಲ್ಲಿ ತಗಲು ಹಾಕೊಂಡಿದ್ರು. ಇದರಿಂದ ಅವರ ತಂದೆಗೆ ಕಡ್ಡಾಯ ರಜೆಯನ್ನ ಘೋಷಿಸಲಾಗಿತ್ತು. ಅಂದ್ರೆ ಮಗಳು ತಪ್ಪು ಮಾಡಿದಾಳೆ ಅಂದ್ರೆ ತಂದೆಯ ಪಾತ್ರ ಏನಾದ್ರೂ ಇರುತ್ತಲ್ವಾ ಅಂತ ಹೇಳಿ ವಿಚಾರಣೆಯನ್ನ ನಡೆಸಿದ್ರು. ಈ ವಿಚಾರಣೆ ಎಲ್ಲ ಮುಗಿದ ಮೇಲೆ ಅವರನ್ನ ಮರು ನೇಮಕ ಮಾಡಿಕೊಳ್ಳಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.